ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್. ಧಾರಾವಾಹಿ ಪ್ರಿಯರಿಗೆ ಸಿಹಿ ಸುದ್ದಿ ನೀಡಿದೆ. ಜಿ ಕನ್ನಡ ವಾಹಿನಿ ಒಟ್ಟಿಗೆ 2 ಧಾರಾವಾಹಿಗಳನ್ನು ಅನೌನ್ಸ್ ಮಾಡಿದೆ. ಜಗದ್ದಾತ್ರಿ ಮತ್ತು ಕೃಷ್ಣ ರುಕ್ಕು ಧಾರಾವಾಹಿಗಳು ಸದ್ದಿಲ್ಲದೆ ಶೂಟಿಂಗ್ ಮಾಡುತ್ತಿವೆ. ಸದ್ಯ ಕೃಷ್ಣ ರುಕ್ಕು ಧಾರಾವಾಹಿಯ ಮೊದಲ ಪ್ರೋಮೋ ಬಿಡುಗಡೆಯಾಗಿದ್ದು, ನಾಯಕ ನಟ ಅಕ್ಷಯ್ ಹಾಗೂ ನಾಯಕಿ ಮೌನಾ ಗುಟ್ಟೇಮನೆ ಜೋಡಿಯಾಗಿ ಈ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದಾರೆ. ಕೃಷ್ಣ ರುಕ್ಕು ಸೀರಿಯಲ್ನ ಮೊದಲ ಪ್ರೋಮೋ ಈಗಾಗಲೇ ರಿಲೀಸ್ ಆಗಿದೆ. ಪ್ರೋಮೋದಲ್ಲಿ ಕೃಷ್ಣ ಒಂದು ಕೈಯಲ್ಲಿ ಅಮ್ಮನ ಫೋಟೋ, ಮತ್ತೊಂದು ಕೈಯಲ್ಲಿ ಡ್ರಿಂಕ್ಸ್ ಬಾಟಲ್ ಹಿಡಿದು ನಶೆಯಲ್ಲಿ ತೇಲಾಡುವ ದೃಶ್ಯ ಇದೆ. ಇದು ಅಂತಿಂತ ನಶೆಯಲ್ಲ, ಗಾಢವಾದ ನೋವಿನ ಛಾಯೆ. ಅಮ್ಮನ ಫೋಟೋ ನೋಡುತ್ತಾ ಕನ್ನಡಿ ಮುಂದೆ ನಿಂತ ಕೃಷ್ಣನ ಬದುಕಲ್ಲಿ ಬೆಟ್ಟದಷ್ಟು ದುಃಖ ತುಂಬಿದೆ. ತನ್ನ ಹೃದಯ ಚೂರು ಚೂರಾಗಿರುವಷ್ಟು ನೊಂದಿರುವ ಪಾತ್ರ ಅನ್ನೋದು ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ನಾಯಕಿ ರುಕ್ಕು ಸರಳ ಸುಂದರ ವದನದ ಮುಗುಳ್ನಗೆಯ ಚೆಲುವೆ. ಒಡೆದ ಕನ್ನಡಿಯಲ್ಲೂ ಕನಸು ಕಾಣುವ ವ್ಯಕ್ತಿತ್ವ ಅವಳದ್ದು. ಭಾವೋದ್ವೇಗದ ಅತಿರೇಕ ಹೊಂದಿರುವ ತದ್ವಿರುದ್ಧ ಸ್ವಭಾವದ ಕೃಷ್ಣ ರುಕ್ಕು ಬದುಕಿನ ದಾರಿಯಲ್ಲಿ ಹೇಗೆ ಒಂದಾಗ್ತಾರೆ ಅನ್ನೋದೇ ಈ ಧಾರಾವಾಹಿ ಕಥೆಯ ಜೀವಾಳ. ಗಾಯಕ ನವೀನ್ ಸಜ್ಜು ಕೃಷ್ಣ ರುಕ್ಕು ಧಾರಾವಾಹಿಗೆ ಬಣ್ಣ ಹಚ್ಚಿದ್ದಾರೆ. ಮೂವರು ತಂಗಿಯರಿಗೆ ಅಣ್ಣನ ಪಾತ್ರ ಮಾಡುತ್ತಿದ್ದಾರೆ. ಸಹೋದರಿಯರ ಪಾತ್ರದಲ್ಲಿ ಮೌನಾ ಗುಡ್ಡೇಮನೆ ಜೊತೆಗೆ ಜೋಡಿ ಹಕ್ಕಿ ಖ್ಯಾತಿಯ ಸ್ನೇಹಾ ವನ್ನೇಗೌಡ, ಮತ್ತೋರ್ವ ಸಹೋದರಿ ಪಾತ್ರದಲ್ಲಿ ಸುಭಶ್ಯ ಶೀಘ್ರಂ ಖ್ಯಾತಿಯ ದಿವ್ಯಶ್ರೀ ನಾಯಕ್ ಸುಳ್ಯ ನಟಿಸುತ್ತಿದ್ದಾರೆ. ಪಾರು ಧಾರಾವಾಹಿ ನಂತರ ಮತ್ತೆ ಜಿ ವಾಹಿನಿಗೆ ಮರಳಿರುವ ನಟ ನಿರ್ದೇಶಕರಾದ ಎಸ್ ನಾರಾಯಣ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಕೃಷ್ಣ ರುಕ್ಕು ಸೀರಿಯಲ್ ಕುರಿತು ನಟ ಅಕ್ಷಯ್ ಮಾತನಾಡಿದ್ದಾರೆ. ಅಕ್ಷಯ್ಗೆ ಕೃಷ್ಣ ರುಕ್ಕು ಪಾತ್ರದ ಬಗ್ಗೆ ಹೇಳಿ ಅಂತ ಹೇಳಿದಾಗ, ಇದೊಂದು ತುಂಬಾ ವಿಭಿನ್ನ ಪಾತ್ರ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಜ ಹೇಳಬೇಕು ಅಂದರೆ ನನಗೆ ಈ ಸೀರಿಯಲ್ ಆಫರ್ ಬಂದಾಗ ಮಾಡಲ್ಲ ಅಂದಿದ್ದೆ. ಸಿನಿಮಾಗಳ ಕಡೆ ಫೋಕಸ್ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಧಾರಾವಾಹಿ ಕತೆ ಕೇಳಿದಾಗ ಎಲ್ಲೋ ಒಂದು ಕಡೆ ನನ್ನ ಬದುಕಿಗೆ ತುಂಬ ಹತ್ತಿರವಾಗಿದೆ ಅನಿಸಿತು. ನಾನು ನಿಜ ಜೀವನದಲ್ಲಿ ನಮ್ಮ ಅಮ್ಮನಿಗೆ ಮುದ್ದಿನ ಮಗ. ಅಪ್ಪನ ಮಾತು ಕೇಳುತ್ತಿರಲಿಲ್ಲ. ನಮ್ಮ ತಾಯಿ ನನಗೆ ತುಂಬ ಸಪೋರ್ಟ್ ಮಾಡೋರು. ಅದೇ ತರಹದ ಪಾತ್ರ ಕೃಷ್ಣ. ಪಾತ್ರದ ಆಫರ್ ಬಂದಿದ್ದೇಗೆ ಅಂತ ನೋಡೋದಾದ್ರೆ, ಗೋವಾಗೆ ಕ್ರಿಕೆಟ್ ಆಡೋಕೆ ಹೋಗಿದ್ವಿ. ಅಲ್ಲಿಗೆ ನಿರ್ಮಾಪಕ, ನಿರ್ದೇಶಕ, ನಟ ದಿಲೀಪ್ ರಾಜ್ ಸರ್ ಕೂಡ ಬಂದಿದ್ದರು. ಹಂಗೆ ಆನ್ ದಿ ವೇ ಟ್ರಾವೆಲ್ನಲ್ಲೇ ಮಾತಾಡ್ತಾ ಕೇಳಿದ್ದರು, ಒಂದು ಸೀರಿಯಲ್ ಇದೆ ಮಾಡ್ತೀಯಾ ಅಂತ. ನಾನು ಸರ್ ಇಲ್ಲ ಸದ್ಯಕ್ಕೆ ಆಗಲ್ಲ ಅಂದಿದ್ದೆ. ಆದರೆ ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು. ನಂತರ ಶ್ರೀವಿದ್ಯಾ ಮೇಡಮ್ ಪಾತ್ರ ಕತೆ ಕುರಿತು ಕನ್ವಿನ್ಸ್ ಮಾಡಿದ್ರು. ಒಪ್ಕೊಂಡೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಧಾರಾವಾಹಿ. ಒಪ್ಪಿಕೊಂಡಿರಲಿಲ್ಲ ಅಂದಿದ್ದರೆ ನಾನು ಈ ಪಾತ್ರನ ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳಿದ್ದಾರೆ. ಇನ್ನು ಶೂಟಿಂಗ್ ಹೇಗೆ ನಡೆಯುತ್ತಿದೆ ಅಂತ ನೋಡೋದಾದ್ರೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ದಿಲೀಪ್ ಸರ್ ಅವರದ್ದೇ ನಿರ್ಮಾಣ ಆಗಿರೋದ್ರಿಂದ ಸಖತ್ ಆಗಿಯೇ ದೃಶ್ಯಗಳಿವೆ. ಈಗಾಗಲೇ 2 ತಿಂಗಳುಗಳಿಂದ ಶೂಟಿಂಗ್ ಮಾಡುತ್ತಿದ್ದೆ. ಸಂಚಿಕೆಗಳನ್ನ ಬ್ಯಾಂಕಿಂಗ್ ಮಾಡಿಬಿಟ್ಟುಕೊಂಡಿದ್ದೇವೆ. ಸದ್ಯ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. 2ನೇ ಪ್ರೋಮೋದ ಶೂಟಿಂಗ್ ನಿನ್ನೆಯಷ್ಟೇ ಕಂಪ್ಲೀಟ್ ಮಾಡಿದ್ದೀವಿ. ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪಾತ್ರದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಅಂತ ಕೇಳಿದ್ರೆ, ಖಂಡಿತ ಇದೆ. ಒಲವಿನ ನಿಲ್ದಾಣ ಧಾರಾವಾಹಿಯಲ್ಲಿ ಲವರ್ ಬಾಯ್ ಸಾಫ್ಟ್ ಹುಡುಗ ಆಗಿ ಮಾಡಿದ್ದೆ. ಮನೆಯ ಜವಾಬ್ದಾರಿ ಹೊತ್ತಿರುವ ಸಿದ್ಧಾಂತ್ ಪಾತ್ರ ಆಗಿತ್ತು. ಅಯ್ಯನ ಮನೆ ವೆಬ್ ಸೀರೀಸ್ನಲ್ಲಿ ತುಂಬ ಸೆಟಲ್ಡ್ ಆಗಿರುವ ಪಾತ್ರ ಮಾಡಿದ್ದೆ. ಜನ ತುಂಬಾ ಅಂದರೆ ತುಂಬಾ ಇಷ್ಟಪಟ್ಟಿದ್ದರು. ಈ ಪಾತ್ರ ಟೋಟಲಿ ಡಿಫ್ರೆಂಟ್ ಇದೆ, ಎಮೋಷ್ನಲ್ ಆಗಿದೆ. ನಾನು ನಿಜ ಜೀವನದಲ್ಲಿ ತುಂಬ ಎಮೋಷ್ನಲ್ ಪರ್ಸನಲ್. ಅಮ್ಮ ಅಂದರೆ ತುಂಬ ಇಷ್ಟ. ಅದಕ್ಕೆ ಈ ಕತೆ ಪಾತ್ರಕ್ಕೆ ಬೇಗ ಕನೆಕ್ಟ್ ಆದೆ. ನನಗಂತೂ ತುಂಬ ಖುಷಿ ಇದೆ. ಪಾತ್ರ ಮಾಡ್ತಿರೋದು ಕೆಲವೊಬ್ಬರು ನನಗೆ ಈ ಪಾತ್ರ ಮಾಡೋಕೆ ಆಗುತ್ತಾ ಅಂತ ಡೌಟ್ ಪಟ್ಟಿದ್ದರು. ಯಾಕಂದರೆ ಕೃಷ್ಣ ಕುಡುಕ, ಯಾವಾಗಲೂ ಕುಡಿದಿರುವ ತರಹ ಆ್ಯಕ್ಟ್ ಮಾಡಬೇಕು, ಅವನದೇ ಲೋಕದಲ್ಲಿ ಇರ್ತಾನೆ. ಆದರೆ ಇ.ಪಿ. ರಾಮ್ ಅಂತ ಇದ್ದಾರೆ, ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಮೊದಲಿನಿಂದಲೂ ನಮ್ಮ ಹೀರೋ ನೀನು ಮಾಡ್ತೀಯ ಮಾಡು ಅಂತ ಹುರಿದುಂಬಿಸಿದ್ದರು.
ಇನ್ನು ಯಾವ ತರದ ಪಾತ್ರಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದಾಗ ನಾನು ನಿಜ ಹೇಳ್ತೀನಿ, ಪಾತ್ರಕ್ಕೆ ಯಾವತ್ತು ತಯಾರಿ ಅಂತ ಏನು ಮಾಡ್ಕೊಳ್ಳಲ್ಲ. ಕ್ಯಾಮರಾ ಆನ್ ಆದ ತಕ್ಷಣ ಅದೇನೋ ಗೊತ್ತಿಲ್ಲ ಪರಕಾಯ ಪ್ರವೇಶ ಮಾಡಿರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಿಮ್ಮ ಕುಟುಂಬದ ಪ್ರೋತ್ಸಾಹ ಹೇಗಿದೆ ಅಂತ ಕೇಳಿದಾಗ ನಮ್ಮ ಮನೆಯಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಅಕ್ಕ, ಭಾವ, ಅಪ್ಪ, ಅಮ್ಮ ಎಲ್ಲರೂ ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಮನೆ ಕಡೆ ಕೂಡ ಚೆನ್ನಾಗಿದ್ದು ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿನಿಮಾಗಳನ್ನು ಮುಂದುವರಿಸುತ್ತೀರಾ ಅಂತ ಕೇಳಿದಾಗ ಖಂಡಿತ ನನಗೆ ಎರಡೂ ಮುಖ್ಯ. ಸದ್ಯ ಶ್ರುತಿ ನಾಯ್ಡು ಅವರ ನಿರ್ಮಾಣದ ರಮೇಶ್ ಇಂದಿರಾ ನಿರ್ದೇಶನದ ಅಯ್ಯನ ಮನೆ ವೆಬ್ ಸೀರೀಸ್ನಲ್ಲಿ ಮುಖ್ಯ ಪಾತ್ರ ಮಾಡಿದ್ದೆ. ಜನ ಕೂಡ ತುಂಬಾ ಇಷ್ಟಪಟ್ಟರು, ಬಹಳ ಪ್ರೀತಿ ಕೊಟ್ಟಿದ್ದಾರೆ. ಅದು ಪಾರ್ಟ್ 2ಗೆ ಸಜ್ಜಾಗ್ತಿದೆ. ಇನ್ನು ಶೂಟಿಂಗ್ ಆರಂಭವಾಗಿಲ್ಲ. ಇನ್ನು ವಿಭಿನ್ನ ಪಾತ್ರ ಹೊಂದಿರುವ ಪಾಠಶಾಲಾ ರಿಲೀಸ್ ಆಗಿದೆ. ಹಾರರ್ ಜಾನರ್ ಫೆಬ್ರವರಿ 30 ಹುಡುಕಾಟ ರಿಲೀಸ್ಗೆ ಸಿದ್ಧವಾಗಿದೆ. ಇದಿಷ್ಟು ನಟ ಅಕ್ಷಯ್ ಅವರ ಜೊತೆಗಿನ ಮಾತುಕತೆಯಾಗಿತ್ತು. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.